ಈ ದಿನ ಶ್ರೀಯುತ ದರ್ಶನ್ ಅವರ ಬೇಲ್ ಅಪ್ಲಿಕೇಶನ್ನು ಸುಪ್ರೀಂ ಕೋರ್ಟ್ನಲ್ಲಿ ಅವ್ರದ್ದು ರದ್ದಾಗಿದೆ. ಅವ್ರನ್ನ ಅರೆಸ್ಟ್ ಮಾಡಬೇಕಂತ ಆರ್ಡರ್ ಆಗಿದೆ. ಇದು ನಮಗೆ ನ್ಯಾಯದ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ನಂಬಿಕೆ ಅದೆಲ್ಲ ಬಂದಿದೆ. ಹೈಕೋರ್ಟ್ನಾಗ ಅವ್ರಿಗೆ ಬೇಲ್ ಸಿಕ್ಕಾಗ ನಮಗೆ ಸ್ವಲ್ಪ ಆತಂಕ ಆಗಿತ್ತು. ಆದರೆ ಸರ್ಕಾರದವರು ದೊಡ್ಡ ಮನಸ್ಸು ಮಾಡಿ ಇದೊಂದು ವಿಶೇಷ ತನಿಖೆ ಅಂತಂದು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಮಾಡಿದ್ದು ನಮಗೆ ಭಾಳ ಇದಾಗಿತ್ತು. ಅದರಂತೆ ನ್ಯಾಯವಾದಿಗಳ ಒಂದು ತೀರ್ಮಾನ, ನ್ಯಾಯಮೂರ್ತಿಗಳು ಇವತ್ತು ಆ ಬೇಲ್ ರದ್ದು ಮಾಡಿದ್ದಾರೆ. ಅದಕ್ಕೆ ನಾವು ಇಡೀ ಕರ್ನಾಟಕದಲ್ಲಿ ಅಂತ ತಿಳಿದೋದೇನೆಂದರೆ ಯಾವುದೇ ಅಪರಾಧಿ ತಕ್ಷಣಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಹೈಕೋರ್ಟ್ ಸುಪ್ರೀಂ ಕೋರ್ಟು ಎಲ್ಲರಿಗೂ ತಿಳಿಸ್ಕೊಟ್ಟಂಗಾಗಿದೆ. ಇದರಿಂದ ನಮಗೆ ಒಂದು ರೀತಿ ಸಮಾಧಾನ ಇದೆ. ಸರ್ಕಾರದ ಬಗ್ಗೆ ಮತ್ತು ನ್ಯಾಯಾಂಗದ ಬಗ್ಗೆ ನಮಗೆ ಹೆಚ್ಚಿನ ಇನ್ನೂ ನಂಬಿಕೆ ವಿಶ್ವಾಸ ಹುಟ್ಟಿದೆ. ಮುಂದೆ ಇನ್ನೂ ಕೂಡ ಈ ಕೇಸ್ನಲ್ಲಿ ನಮ್ಮ ನ್ಯಾಯ ಸಿಗುತ್ತೆ, ಅಪರಾಧಗಳಿಗೆ ಶಿಕ್ಷೆ ಆಗುತ್ತೆ ಅಂತ ನಂಬಿಕೆ ಇದೆ. ಅದರಿಂದ ನಮಗೆ ಇನ್ನೊಂದೇನು ನೋವು ಅಂದರೆ ನಾವು ಸರ್ಕಾರಕ್ಕೆ ನಮ್ಮ ಸೊಸೆ ನೌಕರಿ ಬಗ್ಗೆ ಕೇಳಿದ್ವಿ. ಅವರು ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಎಂಡಾರ್ಸ್ಮೆಂಟ್ ಕೊಟ್ಟಾರೆ. ಆದರೂ ಮತ್ತೆ ವಿಶೇಷ ಒಂದು ಕೇಸಂತ ಪರಿಗಣಿಸಿ ಕೊಟ್ಟರು ಕೂಡ ಅದನ್ನು ಕೂಡ ಆಗಿಲ್ಲ. ಆ ಒಂದು ನೋವು ನಮಗಿದೆ. ನಮಗೆ ಏನಂದರೆ ಸೊಸೆ ಮತ್ತು ಮೊಮ್ಮಗನ ಜೀವನಾಂಶದ ಬಗ್ಗೆ ನಮಗೆ ಭಾಳಷ್ಟು ಒಂಥರ ಮನೆ ವಲಯದಲ್ಲಿ ಕಿರಿಕಿರಿ ಇದೆ, ಆತಂಕ ಇದೆ. ಅದನ್ನೇನಾರ ಮಾಡಿ ಸರ್ಕಾರ ಒಂದು ಪರಿಹಾರ ಮಾಡಬೇಕು. ಈ ಕೆಳಗಡೆ ಕೋರ್ಟ್ಗಳಲ್ಲಿ ಕೇಸ್ಗಳಲ್ಲೂ ಸ್ವಲ್ಪ ತೀವ್ರವಾಗಿ ನಡೆಸೋಂಥ ವ್ಯವಸ್ಥೆ ಮಾಡಬೇಕು. ಯಾಕಂದರೆ 1 ವರ್ಷ ಆದಮೇಲೆ ಇನ್ನೂ ಕೂಡ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ಅಂತ ನನಗೆ ಮಾಹಿತಿ ಇಲ್ಲ. ಆದರೆ ಅದನ್ನು ಸ್ವಲ್ಪ ತೀವ್ರವಾಗಿ ಅದು ವಿಚಾರಣೆಯಾಗಿ ಆದಷ್ಟು ಬೇಗ ಅದು ಕೊನೆ ಹಂತಕ್ಕೆ ಬರಲಿ ಅಂತ ನಾನು ಆಶೆ ಮಾಡ್ತೀನಿ. ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ, ಯಾರೇ ದೊಡ್ಡವರಾದ್ರೂ ಕೂಡ ಕಾನೂನು ಮುಂದೆ ಎಲ್ಲ ಒಂದೇ ಅಂತ ಹೇಳಿದೆ. ಹೌದು, ಅದು ನಿಜವಾಗ್ಲೂ ಅದು ಸಾಬೀತಾಗಿದೆ. ಇವತ್ತು ಸುಪ್ರೀಂ ಕೋರ್ಟ್ ಮುಂದೆ ಸಾಬೀತಾಗಿದೆ. ನಾವು ಏನಪ್ಪ ಹಿಂಗೆ ನಮಗೆ ನೋವಿನ ಬಗ್ಗೆ ನೋವಿತ್ತು. ನಮಗೆ ಮಗ ಕಳ್ಕೊಂಡದ್ದು ಒಂದು ಚಿಂತೆ, ನ್ಯಾಯಾಂಗದಲ್ಲಿ ಅವ್ರಿಗೆ ಎಲ್ಲ ಸವಲತ್ತು ಸಿಗ್ತಾ ಇರೋದು ಒಂದು ಚಿಂತೆ. ನಮಗೇನೋ ಆತಂಕ ಇತ್ತು, ಆದರೂ ಕೂಡ ನಂಬಿಕೆಯೂ ಇತ್ತು. ಆದರೆ ಈ ಸುಪ್ರೀಂ ಕೋರ್ಟ್ ಅದನ್ನು ಫೈನಲ್ ಆಗಿ ಅದು ಮಾಡಿರೋದ್ರಿಂದ ಇನ್ನೂ ಹೆಚ್ಚಿನ ವಿಶ್ವಾಸ ನಮಗೆ ನ್ಯಾಯಾಂಗದ ಬಗ್ಗೆ, ಸರ್ಕಾರದ ಬಗ್ಗೆ ಮೂಡಿದೆ. ನಾವು ಮತ್ತು ಈ ವಿಚಾರದಲ್ಲಿ ಸರ್ಕಾರ ಮತ್ತು ನ್ಯಾಯಾಂಗವನ್ನು ಅಭಿನಂದಿಸ್ತೇವೆ ಮತ್ತು ಅವರಿಗೆ ನಮಸ್ಕಾರ ಹೇಳ್ತೀವಿ. ಸರ್, ಈಗ ಕೋರ್ಟ್ ತೀರ್ಪು ಬರೋ ಸಂದರ್ಭದಲ್ಲಿ ತಾವು ಪೂಜೆಗೆ ಕೂತಿದ್ರಿ? ಇಲ್ಲ, ಹಂಗೇನಿಲ್ಲ, ಮಾಮೂಲಿ ಪೂಜೆ ಅಷ್ಟೇ ನಮ್ಮದು. ಅದರಲ್ಲೇನಿಲ್ಲ, ನಾವು ಏನಿಲ್ಲ, ನಮಗೆ ಒಂದು ನ್ಯಾಯ ದೊರಕಿಕೊಡಪ್ಪ ಅಂತ ನಾವು ಮಗ ಸೊಸೆಗೆ ಒಂದು ಆಧಾರ ಆಗಪ್ಪ, ಮಾರ್ಗ ತೋರಿಸಪ್ಪ ಅಂತ ನಾವು ಬೇಳ್ಕೊಳ್ತೀವಿ ಅಷ್ಟೇ. ಅದೇ ಸಂದರ್ಭದಲ್ಲಿ ಮನೆಯವರು ಬಂದು ಹೇಳಿದ್ರು ಕ್ಯಾನ್ಸಲ್ ಆಗಿದೆ ಅಂತ. ಹೌದು. ನಾನು ಪೂಜೆ ಮಾಡೋ ಟೈಮ್ನಲ್ಲಿ ನಮ್ಮ ಮನೆಯವರು ನನಗೆ ಸಾಮಾನ್ಯವಾಗಿ 11 ಗಂಟೆ ಕೋರ್ಟ್ ಆಗುತ್ತೆ, 12 ಗಂಟೆ ಮೇಲೆ ಆಗ್ಬೋದು ಅಂತ ಒಂದು ಏನೋ ನಂಬಿಕೆ ಇತ್ತು. ಆದರೆ ಇಷ್ಟೊಳಗೆ ಆಗಿರೋದು ನಮ್ಮ ಮನೆ ಪೂಜೆ ಟೈಮ್ನಲ್ಲಿ ಹೇಳಿದ್ರು ನಮ್ಮ ಮನೆಯವ್ರು ಬಂದು. ದೇವರ ಅನುಕೃಪೆನೂ ಇತ್ತು ನಂಗಾಯ್ತು. ಹೌದಾ, ದೇವರ ಅನುಗ್ರಹ, ಆಶೀರ್ವಾದ, ಗುರುಗಳ ಆಶೀರ್ವಾದ. ಬಹಳಷ್ಟು ಜನರುಗಳು ನಮಗೆ ಗುರುಗಳು ಎಲ್ಲ ರೀತಿಯಿಂದ ಆಶೀರ್ವಾದ ಮಾಡಿದ್ದಾರೆ. ಎಲ್ಲ ಧರ್ಮದ ಗುರುಗಳು, ಎಲ್ಲ ಜಾತಿ ಗುರುಗಳು ಅವ್ರ ಮನೆ ತನಕ ಬಂದು ಎಲ್ಲರಿಗೂ ನಮಗೆ ಧೈರ್ಯ, ಆತ್ಮಸ್ಥೈರ್ಯ ಎಲ್ಲ ಕೊಟ್ಟಾರೆ. ನೀವು ಮಾಧ್ಯಮದವರು ಕೂಡ ನಮಗೆಲ್ಲ ಇಲ್ಲಿವರೆಗೂ ಸಹಕಾರ ಕೊಟ್ಟಿದ್ದಾರೆ. ಆ ಬಗ್ಗೆ ನಾವು ಎಲ್ಲ ಮಾಧ್ಯಮ, ಟಿವಿಯವರಿಗೂ, ಪ್ರೆಸ್ನರಿಗೂ, ಪೇಪರ್ನರಿಗೂ ಎಲ್ಲರೂ ಕೂಡ ಧನ್ಯವಾದ ಹೇಳ್ತೀವಿ.